ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮಧ್ವವಿಜಯ ಷಷ್ಠ ಸರ್ಗದಲ್ಲಿ 47ನೇ ಶ್ಲೋಕ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಆಚಾರ್ಯರು ಬದರಿಕಾಶ್ರಮದಲ್ಲಿ ಕಾಷ್ಟ ಮೌನವನ್ನ ಉಪವಾಸವನ್ನು ಕೂಡ ಮಾಡ್ತಾ ಇರುವಾಗ ಕೆಲವು ದಿವಸಗಳು ವೇದವ್ಯಾಸರು ಅವರಿಗೆ ಪ್ರತ್ಯಕ್ಷವಾಗಿ ಬಂದು ಉತ್ತರ ಬದರಿಗೆ ಬರಕ್ಕೆ ಆಜ್ಞೆಯನ್ನು ಕೊಟ್ಟು ಹೋದರು, ಹಾಗೆ ಅಂತ ನೋಡಿದ್ದೀವಿ. ಮಾರನೇ ದಿವಸ ಆಚಾರ್ಯರಿಗೆ ಕುತೂಹಲ, ಉತ್ತರ ಬದರಿಗೆ ಹೋಗಬೇಕು ಅಂತ. ಪರಮಾತ್ಮನ ಆಜ್ಞೆ ಆಗಿದೆ, ಪರಮಾತ್ಮನ ಅಪ್ಪಣೆ ಸಿಕ್ಕಿದೆ. ಅದರಿಂದ ತಾವು ಆದರೂ ಶಿಷ್ಯರು ಅವರನ್ನು ಬಿಟ್ಟು ಹೋಗಬೇಕಾಗ್ತದೆ. ಅದರಿಂದ ಶಿಷ್ಯರಿಗೆ ಒಂದು ಹಿತೋಪದೇಶವನ್ನ ಹೇಳಿ ಆಚಾರ್ಯರು ಹೊರಡುತ್ತಾರೆ. ಏನು ಹೇಳಿದರು ಅಂತ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನೇದೃಶಂ ಸ್ಥಲಂ ಅಲಂ ಶಮಲಗ್ನಂ ನ ಅಸ್ಯ ತೀರ್ಥಸಲಿಲಸ್ಯ ಸಮಂ ವಾಹ ನ ಅಸ್ತಿ ವಿಷ್ಣು ಸದೃಶಂ ನನು ದೈವಂ ನ ಅಸ್ಮದುಕ್ತಿ ಸದೃಶಂ ಹಿತರೂಪಂ. ಹಾಗೆ ಅಂತ. ನೇದೃಶಂ ನ ಈದೃಶಂ ಸ್ಥಲಮಲಂ ಶಮಲಗ್ನಂ. ಶಮಲಗ್ನಂ ಅಂದ್ರೆ, ಶಮಲ ಅಂದ್ರೆ ದೋಷ, ಪಾಪ ಅಂತ ಅರ್ಥ. ಘ್ನ ಹಾಗೆಂದ್ರೆ ನಾಶ ಮಾಡೋದು ಅಂತ ಅರ್ಥ. ಪಾಪವನ್ನ ನಾಶ ಮಾಡತಕ್ಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಿದೆ, ಪಾಪ ನಾಶ ಆಗ್ತದೆ. ಆದರೆ ಬದರಿ ಕ್ಷೇತ್ರದಂತೆ, ಆ ಬದ್ರಿನಾರಾಯಣ ದೇವಸ್ಥಾನ ಅಂತೆ ಆ ಪಾಪವನ್ನ ನಾಶ ಮಾಡತಕ್ಕ ಮತ್ತೊಂದು ಶ್ರೇಷ್ಠವಾದ ದೇಶ ಇಲ್ಲ. ಹಾಗೆ ಸಮ್ಯಕ್ ಶಮಲಂ ಪಾಪಂ ಹಂತಿ ನಾಶಯತಿ ಇತಿ ಶಮಲಗ್ನಂ. ಚೆನ್ನಾಗಿ ಪಾಪವನ್ನು ನಾಶ ಮಾಡತಕ್ಕ ಕ್ಷೇತ್ರದಲ್ಲಿ ಉತ್ತಮವಾದದ್ದು ಅಂದ್ರೆ ಅದು ಬದರಿ ಕ್ಷೇತ್ರ. ಅದು ಆಚಾರ್ಯರ ನುಡಿ ಇದು. ಸ್ಥಳಂ ನ ಅನ್ಯತ್ ನ ವಿದ್ಯತೆ. ಇದಕ್ಕೆ ಸದೃಶವಾಗಿ ಮತ್ತೊಂದು ಕ್ಷೇತ್ರ ಇಲ್ಲ ಅಂತ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನ ಅಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ. ಇಲ್ಲಿ ಇರತಕ್ಕ ನೀರು, ಅಲ್ಲಿರುವ ನೀರು ಅಂದ್ರೆ ಯಾವುದು? ಗಂಗಾ ನದಿ. ಆ ಗಂಗಾ ನದಿಗೆ ಸರಿಸಾಟಿಯಾದ ಮತ್ತೊಂದು ಸಮನಾದ ತೀರ್ಥವೇ ಇಲ್ಲ ಅಂತ. ಗಂಗಾ ನದಿಗಿಂತ ಪರಮಾತ್ಮನ ಪಾದೋದಕ, ಪರಮಾತ್ಮನ ಪಾದೋದಕಕ್ಕೆ ಸರಿಸಾಟಿಯಾದ ಮತ್ತೊಂದು ನೀರು ಇಲ್ಲ. ನೋಡಿ, ಆ ಕ್ಷೇತ್ರ ಪಾಪನಾಶ ಮಾಡೋದರಲ್ಲಿ ಅತಿ ಉತ್ತಮ. ಅಲ್ಲಿರುವ ನೀರು ಅತಿ ಉತ್ತಮ ನೀರು. ಅಲ್ಲಿರುವ ದೇವರು ಸರ್ವೋತ್ತಮನಾದ ನೀರು, ದೇವರು. ನೋಡಿ, ಎಲ್ಲ ಉತ್ತಮ ಅಲ್ಲಿ. ದೇವರು ಉತ್ತಮ, ಸ್ಥಳ ಉತ್ತಮ, ನೀರು ಉತ್ತಮ. ಅದನ್ನ ಹೇಳ್ತಾರೆ ನೋಡಿ, ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ವಿಷ್ಣುವಿಗೆ ಸರಿಯಾದ ಮತ್ತೊಬ್ಬ ದೇವ ಇಲ್ಲ, ಅವನೇ ಇಲ್ಲಿದ್ದಾನೆ, ಹಾಗೆ ಅಂತ ಅರ್ಥ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಇನ್ನೊಂದು ಮುತ್ತಿನಂತ ಮಾತು ನೋಡಿ, ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ. ನನ್ನ ಮಾತಿಗೆ ಸರಿಯಾದ ಹಿತವಾದ ನುಡಿ ಬೇರೆ ಇಲ್ಲ. ಅನೇಕ ಹಿತ ನುಡಿಗಳಿದೆ, ಅದರಲ್ಲಿ ಶ್ರೇಷ್ಠವಾದದ್ದು ಅಂದರೆ ಯಾವುದು? ಶ್ರೀಮನ್ ಮಧ್ವಾಚಾರ್ಯರು ಹೇಳುವ ಹಿತನುಡಿನೇ. ಸರ್ವಮೂಲ ಗ್ರಂಥಗಳೇ ನಮಗೆ ಹಿತನುಡಿ. ಅದರಿಂದ ನಾವು ಮಕ್ಕಳು ಎಲ್ಲ ಅದನ್ನ ಓದಬೇಕು, ಸರ್ವಮೂಲವನ್ನು ಓದಬೇಕು. ಅದಕ್ಕೆ ಸದೃಶವಾದ ಹಿತನುಡಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅಂತ ಅದರ ಅಭಿಪ್ರಾಯ. ಅದು ವೇದವ್ಯಾಸರಿಗೆ, ಉತ್ತಮ ಶಾಸ್ತ್ರಗಳಿಗೆ ಸಮ್ಮತಿಯಾಗಿ ಇರತಕ್ಕದ್ದು ಅಂತ. ಅದರಿಂದ ಅಷ್ಟು ಉತ್ತಮತ್ವ ಇದೆ ಅದಕ್ಕೆ. ಇಷ್ಟು ಆಚಾರ್ಯರು ಹೇಳಿದರು. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಅದರಿಂದ ಬದರಿಕಾಶ್ರಮಕ್ಕೆ ಹೋಗಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ಪರಮಾತ್ಮನ ಸೇವೆ ಮಾಡಬೇಕು, ಸರ್ವಮೂಲ ಗ್ರಂಥಗಳನ್ನು ಓದಬೇಕು. ಮನುಷ್ಯನ ದೊಡ್ಡ ಗುರಿ ಇದು. ಅದನ್ನು ಮಾಡಬೇಕು, ಹಾಗೆ ಅಂತ. ಇನ್ನು ಮುಂದಿನ ಶ್ಲೋಕದಲ್ಲಿ ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರತಿದೃಕ್ಷುಃ ಆವ್ರಜೇದ್ ಇಹ ನವಾಸ ಹಿ ವೇದ ಸ್ವಸ್ತಿವೋಸ್ತ್ವಿತೀಯಯಾವಥ ಮಧ್ವಃ. ಅಯಂ ಜನಃ ವ್ಯಾಸ ಇತಿ ರೂಪಂ
ಯಸ್ಯ ತಮ್ ಅಜಿತಂ ಹರಿ ಶ್ರೀಹರಿಂ ಪ್ರತಿದ್ರಷ್ಟುಂ ಇಚ್ಛುಃ ಸನ್ ಅಧುನೈವ ಇದಾನೀಮೇವ ಯಾಸ್ಯತಿ. ಅಯಂ ಜನಃ, ಹಾಗೆಂದ್ರೆ ಯಾರನ್ನ ಹೇಳ್ತಾರೆ ನೋಡಿ, ಈ ಜನರು ಅಂತ ಹೇಳ್ತಾರೆ. ಈ ಜನರು ಅಂತ ಯಾರನ್ನ ಹೇಳ್ತಾರೆ? ತನ್ನನ್ನೇ ಹೇಳ್ಕೊತಾರೆ. ಈ ಜನ ಇದ್ದಾರಲ್ಲ ಮಧ್ವಾಚಾರ್ಯರು, ಅಂದ್ರೆ ದೇವರ ಮುಂದೆ ತಾವು ಎಷ್ಟು ಸಣ್ಣವರು ಅಂತ ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಆಚಾರ್ಯರು ಈ ಮಾತನ್ನು ಹೇಳಬೇಕು ಅಂದ್ರೆ ಆಶ್ಚರ್ಯ ಅನಿಸ್ತದೆ. ಅಯಂ ಜನಃ, ಈ ಮಧ್ವಾಚಾರ್ಯರು, ಮಧ್ವರು ಎನ್ನತಕ್ಕ ಇವರು ವ್ಯಾಸರೂಪಂ, ವೇದವ್ಯಾಸರ ಸ್ವರೂಪವನ್ನ, ಅಜಿತಂ ಆ ಶ್ರೀಹರಿಯನ್ನು, ಅಂದ್ರೆ ಯಾರಿಂದಲೂ ಗೆಲ್ಲಿಕ್ಕೆ ಸಾಧ್ಯ ಆಗದೇ ಇರುವ, ಎಲ್ಲ ಕಡೆ ಗೆಲುವೇ ಇರತಕ್ಕ ಅಂತ ಅಜಿತ. ಹಾಗೆಂದ್ರೆ ಆ ಪರಮಾತ್ಮನನ್ನ ಪ್ರದಿದೃಕ್ಷು ದ್ರಷ್ಟುಂ ಇಚ್ಛುಹು ಪ್ರದಿದೃಕ್ಷು ಅಂತ ನೋಡ್ಬೇಕು ಎನ್ನುವ ಇಚ್ಛೆಯಿಂದ ಅಧುನೈವ ಯಾತಿ, ಈಗಲೇ ಹೊರಡ್ತಾ ಇದ್ದಾರೆ ಅಂತ ಅರ್ಥ. ಈ ಮಧ್ವಾಚಾರ್ಯರಿದ್ದಾರೆ ನೋಡಿ, ಅವರು ವೇದವ್ಯಾಸ ನೋಡ್ಬೇಕು ಅಂತ ಈಗಲೇ ಹೊರಡ್ತಾ ಇದ್ದಾರೆ ಅಂತ ಹೇಳೋದು ಯಾರು? ಮಧ್ವಾಚಾರ್ಯರೇ. ತಾವತ್ ಸಹ ಮಧ್ವಃ ಇಹ ಅಸ್ಮಿನ್ ಅನಂತಮಠೆ ಪುನಃ ಆವ್ರಜೇತ್ ವಾ ನ ವಾ ಇತಿ ಸಹಿ ವೇದ. ಈ ಮಧ್ವಾಚಾರ್ಯರಿದ್ದಾರಲ್ಲ, ಅವರಲ್ಲಿ ಹೋದ ಮೇಲೆ ಬರ್ತಾರೋ ಇಲ್ಲವೋ ಹಾಗೆ ಅಂತ ಆ ವೇದವ್ಯಾಸರಿಗೆ ಗೊತ್ತು. ಅಂದ್ರೆ ಮಧ್ವಾಚಾರ್ಯರಿಗೆ ಆ ವಿಚಾರ ಗೊತ್ತಿಲ್ಲ ಅಂತ ಅರ್ಥ. ಆವ್ರಜೇತ್ ಮತ್ತೆ ವಾಪಸ್ ಬರ್ತಾರೋ ಇಲ್ಲವೋ, ನವ ಬರ್ತಾರೋ ಇಲ್ಲವೋ ಹಾಗೆ ಅಂತ ವೇದವ್ಯಾಸರಿಗೆ ಗೊತ್ತು ಹಾಗೆ ಅಂತ ಅರ್ಥ. ಯುಷ್ಮಾಕಂ ಸ್ವಸ್ತಿ ಅಸ್ತು, ನಿಮ್ಮ ಎಲ್ಲರಿಗೂ ಕೂಡ ಸ್ವಸ್ತಿ ಸುಖ ಆಗಲಿ ಹಾಗೆ ಅಂತ ಏತದರ್ಥ ಪ್ರತಿಪಾದಕಂ ವಚನ ಮಲಿಕತ್, ಈ ರೀತಿಯಾಗಿ ಅರ್ಥವನ್ನ ಕೊಡತಕ್ಕ ವಚನವನ್ನ ಆಚಾರ್ಯರು ಅಲ್ಲಿ ಪತ್ರದಲ್ಲಿ ಬರೆದರು ಹಾಗೆ ಅಂತ. ಇಷ್ಟು ಬರೆದು ಬಿಟ್ಟು ಅಥ ಲೇಖನಾನಂತರಂ ಮಧ್ವಃ ಯಯೌ, ಮಧ್ವಾಚಾರ್ಯರು ಅಲ್ಲಿಂದ ಹೊರಟು ಬಿಟ್ರು ಹಾಗೆ ಅಂತ, ಉತ್ತರ ಬದ್ರಿಗೆ ಹೊರಟ್ರು ಅಂತ ಅರ್ಥ. ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರದಿದೃಕ್ಷುಃ ಆವ್ರಜೇತ್ ಇಹ ನವಾ ಸಹಿ ವೇದ ಸ್ವಸ್ತಿವೋ ಸ್ವಿತಿಯ ಯಾವಥ ಮಧ್ವಃ. ಅಂದ್ರೆ ಇಲ್ಲಿ ಅಹಂಬಾದನ್ನ ಅಲ್ಲಿ ತೋರಿಸ್ಕೊಂಡಿಲ್ಲ ನೋಡಿ. ಅದು ಆಶ್ಚರ್ಯ ಅನಿಸ್ತದೆ. ನಾನು ಹೋಗ್ತೀನಿ ಅಂತ ಹೇಳ್ಕೊಂಡೇ ಇಲ್ಲ, ಈ ಮಧ್ವಾಚಾರ್ಯರು ಹೋಗ್ತಾರೆ, ವೇದವ್ಯಾಸರ ಅಪ್ಪಣೆಯಿಂದ ಇವರು ಹೋಗ್ತಾರೆ ಹಾಗೆ ಅಂತ. ಆ ರೀತಿಯಾಗಿ ಇದೆ ವಚನ ಇಲ್ಲಿ. ಇನ್ನು ನಾಥ ನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವನ್ಸ್ತ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಯೈಃ ಸ್ವಾಮಿನೋಭಿಮತ ಭಂಗಭಯೇನ. ಆಚಾರ್ಯರು ಈ ರೀತಿಯಾಗಿ ಪತ್ರ ಬರೆದದನ್ನು ನೋಡಿ ಶಿಷ್ಯರಿಗೆ ಕಣ್ಣಲ್ಲಿ ನೀರು. ಅವರು ಮನಸ್ಸೊಳಗೆ ಅಂದ್ಕೊಂಡ್ರಂತೆ, ನಾಥ ನಾಥ ಸ್ವಾಮಿ, ಸಂಭ್ರಮದಿಂದ ಭಗವನ್ ಪೂಜ್ಯರೇ ಮಧ್ವಾಚಾರ್ಯರೇ, ಭಗವನ್ ಉರುಕರುಣ, ನೀವು ಭಾರಿ ದಯಾಳುಗಳು. ತ್ವಂ ವಿನಾಥಾನ್ ನಹ ಅಸ್ಮಾನ್ ಅತ್ರ ಮಾತ್ಯಜ, ನಮಗೆ ಪ್ರಭು ಅಂತ ಬೇರೆ ಯಾರು ಇಲ್ಲ, ಗುರುಗಳೇ ಪ್ರಭು. ನಮಗೆ ಪ್ರಭು ಸ್ವಾಮಿ ಅಂದ್ರೆ ಗುರುಗಳೇ, ನೇರಿಗೆ ಕಾಣುವ ಉಪದೇಶ ಮಾಡುವ ಪ್ರಭು ಹಂಗಂದ್ರೆ ಗುರುಗಳೇ. ನಮಗೆ ನೀವೇ ಹಾಗಿದ್ದೀರಿ, ಅದರಿಂದ ನಮ್ಮನ್ನು ಬಿಟ್ಟು ಹೋಗಬೇಡಿ. ಮಾತ್ಯಜ ನ ವಿಸೃಜೋತಿ, ಹಾಗೆ ನಮ್ಮನ್ನು ಬಿಟ್ಟು ಹೋಗಬೇಡಿ ಇತಿ. ಈ ರೀತಿಯಾಗಿ ಮನಸ್ಸೊಳಗೆ ಹೇಳ್ಕೊಂಡ್ರಂತೆ. ಏವಂ ಖೇದೇನ, ಭಾರಿ ದುಃಖದಿಂದ, ಶಿಷ್ಯೈಹಿ ಸ್ಮೃತಮಪಿ, ಏವಂ ಭಕ್ಷ, ಈ ರೀತಿಯಾಗಿ ಆಚಾರ್ಯ ಹತ್ರ ಹೇಳ್ಬಿಡಾನ ಅಂತ ಮನಸಾ ಚಿಂತನೆ ಮಾಡಿದ್ರಂತೆ. ಮನಸಾ ಚಿಂತಿತಮಪಿ ನೋದಿತಂ, ಬಾಯ್ಬಿಟ್ಟು ಹೇಳಿಲ್ಲವಂತೆ. ಯಾಕೆ? ಸ್ವಾಮಿನಃ ಅಭಿಮತ ಭಂಗ ಭಯೇನ, ಏನೋ ಒಂದು ಕಾರ್ಯಕ್ಕಾಗಿ ನಮ್ಮ ಗುರುಗಳು ವೇದವ್ಯಾಸರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮಗೆ ಆಚಾರ್ಯ, ಯಾಕಂದ್ರೆ ಮುಂದೆ ಬರ್ತಾರೋ ಇಲ್ಲೋ ಅಂತ ಮಾತು ಹೇಳಿದ್ದಾರೆ. ನಾನು ಹೋಗ್ತೀನಿ, ಬರ್ತೇನೆ ಇಲ್ವೋ ವೇದವ್ಯಾಸರಿಗೆ ಗೊತ್ತು ಹಾಗೆ ಅಂತ. ಅಷ್ಟು ದೊಡ್ಡ ಕಾರ್ಯ ಇರಬೇಕು ಅಂದ್ರೆ ಆಚಾರ್ಯರನ್ನ ತಡೆ ಮಾಡೋದು ಅವರ ಅಭಿಪ್ರಾಯಕ್ಕೆ ಭಂಗ ತಂದಂತೆ ಆಗ್ತದೆ, ಅವರ ಒಂದು ವಿಚಾರಕ್ಕೆ ಭಂಗ ಮಾಡಿದಂತೆ ಆಗ್ತದೆ. ಅದರಿಂದ ಈ ಒಂದು ವಿಜ್ಞಾಪನೆಯನ್ನ ಶಿಷ್ಯರು
ಗುರುಗಳ ಹತ್ರ ತಿಳಿಸ್ಲೇ ಇಲ್ಲವಂತ, ಮನಸ್ಸೊಳಗೇ ಚಿಂತನೆ ಮಾಡಿಕೊಂಡ್ರು ಹಾಗೆ ಅಂತ. ಕೃಪಾಳುಗಳು ನಮ್ಮನ್ನು ಬಿಟ್ಟು ಹೋಗಬೇಡಿ, ನೀವು ನಮಗೆ ನಾಥರು, ನಮಗೆ ಸ್ವಾಮಿಗಳು ನೀವು. ಈ ನೀವು ಹೋಗ್ಬಿಟ್ರೆ ನಮಗೆ ಸ್ವಾಮಿಗಳು ಪ್ರಭುಗಳು ಅಂತ ಯಾರು ಇರೋದಿಲ್ಲ, ಉಪದೇಶಕರು ಇರೋದಿಲ್ಲ, ಅದರಿಂದ ನೀವು ಹೋಗಬೇಡಿ ಅಂತ ಹೇಳಬೇಕು ಅಂತ ಇಚ್ಛೆ ಇದ್ರೂ ಕೂಡ, ಮನಸ ಇಚ್ಛೆ ಪಟ್ಟರೂ ಕೂಡ ಬಾಯಿ ಬಿಟ್ಟು ಹೇಳಿಲ್ಲ. ಯಾಕೆ? ಗುರುಗಳ ಒಂದು ಕಾರ್ಯ, ಆ ಕಾರ್ಯಕ್ಕೆ ಭಂಗ ತರಬಾರದು ಎನ್ನುವ ಉದ್ದೇಶದಿಂದ ಹೇಳಿಲ್ಲ ಹಾಗೆ. ಅಭಿಮತಸ್ಯ ಭಂಗಸ್ಯ ತಿಥಿ ಭಾವೇನ ನೋಕ್ತಂ, ಅದರಿಂದ ಹೇಳಿಲ್ಲ ಅಂತ ಒಟ್ಟು. ನಾಥ ನಾಥ ಬತ ನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವನ್ಸ್ತ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಯೈಃ ಸ್ವಾಮಿನೋಭಿಮತ ಭಂಗ ಭಯೇನ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.